ದುಷ್ಯಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಸಿಂಪಲ್ ಸುನಿ ಡೈರೆಕ್ಷನ್ ಸಿಂಪಲ್ ಒಂದು ಈಗ ನೋಡಿ ಇನ್ನೊಂದ್ಸರಿ ನೆನ್ಸ್ಕೊಂಡಂಗೆ ಆಯ್ತು. ಆ ತರ ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ಕ್ರೀನ್ ಮೇಲೆ ಹೀರೋ ಹೀರೋನ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್. ಆ ಕಥೆ ಹಿಂದಿರುವಂತ ರೂಪ ಮತ್ತೆ ಈಗಿನ ಜನರೇಷನ್ ಗೆ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಕೊಟ್ಟಿರುವಂತ ಒಂದು ಪ್ರೆಸೆನ್ಸ್ ಆಫ್ ಇದು ಸಿಂಪಲ್ ಸುನಿ ಸೂಪರ್ ಸೂಪರ್. ಥ್ಯಾಂಕ್ ಯು. ಸ್ಟೋರಿ ಹೆಂಗ್ ಮಾಡಿದ್ರು ಅದು ಇಷ್ಟ ಆಯ್ತು. ಪ್ಲಸ್ ಅವ್ರು ಹೇಗೆ ಎಲ್ಲ ಇಮೋಷನ್ಸ್ ಅನ್ನ ಹೆಂಗ್ ಹೊರಗಡೆ ಹಾಕಿ ಪೋರ್ಟ್ರೇ ಮಾಡಿದ್ರು ಅದನ್ನ ಜನರಿಗೆ ಮುಟ್ಟುವ ತರ ಅದು ತುಂಬಾ ಚೆನ್ನಾಗಿ ಇಷ್ಟ ಅಂದ್ರೆ ಮಿಕ್ಸ್ಡ್ ಒಪಿನಿಯನ್ ಇದೆ ಅದ್ರ ಬಗ್ಗೆ. ಇಟ್ ವಾಸ್ ಅ ಬೆಸ್ಟ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ ಚೆನ್ನಾಗಿತ್ತು. ಲಾಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ ಚೆನ್ನಾಗಿತ್ತು. ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು. ನೋಡುವಂಗಿದೆ. ಬಹಳ ಚೆನ್ನಾಗಿ ಫಿಲಂ ಚೆನ್ನಾಗಿ ಬಂದಿದೆ. ಅದೇ ನಾನು ಹೇಳಿದ್ದೆಲ್ಲ, ಈಗ ಒಟ್ಟಾರೆ 3 ಸಿನಿಮಾ ನೋಡೋದ್ರಿಂದ ಒಂದೇ ಸಿನಿಮಾದಲ್ಲಿ ಕತೆ ಮಾಡಿ ತೋರಿಸಿದ್ದಾರೆ ಸಿಂಪಲ್ ಸುನಿ ಅವರು. ಏನ್ ಇಷ್ಟ ಆಯ್ತು ನಮ್ಗೆ? ಅದ್ರಲ್ಲಿ ಎಲ್ಲಾ ತರ 3 ಕಥೆನೂ ಇಷ್ಟ ಆಯ್ತು. ಅದ್ರಲ್ಲಿ ಇದು ಅಕೋಡದ್ದು ಅದು ತುಂಬಾ ಇಷ್ಟ ಆಯ್ತು. ಅಕೋಡ ಅದು ರೇಸ್ ಮಾಡ್ತಾರಲ್ಲ ತುಂಬಾ ಯಾವ್ದಾದ್ರು ಅದಕ್ಕೇನೆ ಇರ್ತಾರೆ ಅದು ಆ ಕತೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅದ್ರಲ್ಲಿ ಎಲ್ಲಾ ಕಥೆನೂ ಚೆನ್ನಾಗಿತ್ತು. 3 ತರ ಕಥೆನೂ ಚೆನ್ನಾಗಿತ್ತು. ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್. ಇನ್ನೂ ಬಾಯಲ್ಲಿ ಬರುತ್ತೆ ಸಾಂಗ್, ಅಷ್ಟು ಚೆನ್ನಾಗಿದೆ. ಕನ್ನಡ ಸಾಂಗ್ ಅಂತೂ ಸೂಪರ್ ಆಗಿದೆ. ಪೈರೇಟ್ ಸಾಂಗ್ ಸೂಪರ್ ಆಗಿದೆ. ಮಸ್ಟ್ ವಾಚ್ ಮೂವಿ ಇದು. ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಹೀರೋ ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ ಯಾರಿಗೂ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಮೂವೀಸ್ ಅಲ್ಲಿ ಮಾಡಿದಾರೇನೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಶಿಕಾ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇಬ್ರು ಪೇ ಸಖತ್ತಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. 4ರಲ್ಲಿ ಮಂಗಳೂರು ಲವ್ ಸ್ಟೋರಿ ಅಂತ ತುಂಬಾ ನಂಗೆ ಇಷ್ಟ ಆಯ್ತು ಮೂವಿ. ನನಗೆ ಮೂವಿ ಇಷ್ಟ ಆಯ್ತು. ಹಾಡು ಇಷ್ಟ ಆಯ್ತು. ಅದೆಲ್ಲ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಫಸ್ಟ್ ಹಾಫ್ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗಿ ಹೋಯ್ತು. ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಕ್ಲೈಮ್ಯಾಕ್ಸ್ ಎಲ್ಲ ಸೀಟ್ ಎಜ್ಜಿಗೆ ನಾವು ಕೂತಿದ್ವಿ. ಏನಾಗುತ್ತೆ ಅಂತ ನಾವು ಕುತ್ಕೊಳ್ಳೋದು ತುಂಬಾ ಜಾಸ್ತಿ ಇತ್ತು. ಯಾವಾಗ ಮೂವಿ ಆಗತ್ತಂತ ಒಂದು ಇಷ್ಟು ಲ್ಯಾಗ್ ಅನ್ಸ್ಲಿಲ್ಲ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಯ್ತು. ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ಸಕ್ಕತ್ತಾಗಿತ್ತು. ಮಸ್ಟ್ ವಾಚ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರು ಎಲ್ಲರೂ ಬಂದು ನೋಡ್ಲೇಬೇಕು. ಫ್ಯಾಮಿಲಿ ಫೀಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ತುಂಬಾ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡ್ತಿದ್ದೀನಿ. ನಾನ್ ಆಕ್ಚುಲಿ ಕಳೆದವಳಲ್ಲ. ಆದ್ರೆ ನಾನು ಫಸ್ಟ್ ಟೈಮ್ ನೋಡುವಾಗ ವಾವ್ ಇಷ್ಟು ಚೆನ್ನಾಗಿರೋರು ಇದಾರ ಅಂತ ಅನ್ಸ್ತು. ಈಸ್ ಲೈಕ್ ರಿಯಲಿ ನೈಸ್. ಹೀರೋಯಿನ್ ಅಷ್ಟೇ ತುಂಬಾ ಕ್ಯೂಟ್ ಆಗಿದ್ರು. ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ. ತುಂಬಾ ನೈಸ್. ಆಡಿಯನ್ಸ್ ಎಲ್ಲ ನೋಡಿ ಕೆಲವು ಸೀಕ್ವೆನ್ಸ್ ಗಳಿಗೆ ಲಿಸ್ಟ್ ಬೇಕಾದ್ರೆ ಒಂಥರ ಒಳ್ಳೆ ಫೀಲ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡ್ಬೇಕು ಈಗ ಲವ್ ಸ್ಟೋರಿ ಚೆನ್ನಾಗಿದೆ. ನೋಡ್ಬೋದು ಫ್ಯಾಮಿಲಿ ಟೈಮ್ ಮೂವಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಒಳ್ಳೆ ಸಾಂಗ್ ಚೆನ್ನಾಗಿದೆ. ನೋಡೋಕೆ ಬೇಜಾರಾಗಲ್ಲ. ಸಾಕಾಗಿದೆ. ಹೊಸರು ದುಶಾಂತ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡ್ಬೋದು. ಫಿಲಂ ಚೆನ್ನಾಗಿದೆ. ಫಿಲಂ ಚೆನ್ನಾಗಿದೆ. ಆಮೇಲೆ ದುಷ್ಯಂತ್ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಸಿಂಪಲ್ ಸುನಿ ಅವ್ರದ್ದು ಡೈರೆಕ್ಷನ್ ಸೇಮ್ ಸಿಂಪಲ್ ಒಂದು ಸ್ಟೋರಿ ಅವ್ರು ನೋಡಿದ್ರು ಫಿಲಮ್ ಸೇಮ್ ಅದೇ ಫೀಲಿಂಗ್ ಬರುತ್ತೆ. ಅದೇ ತರ ತುಂಬಾ ಚೆನ್ನಾಗಿ ಸ್ಟೋರಿ ಸೆಲೆಕ್ಟ್ ಮಾಡಿದ್ದಾರೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ತುಂಬಾ ಆಮೇಲೆ ಇಬ್ರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಚೆನ್ನಾಗಿದೆ ಸರ್. ನಮ್ಗೆ ಮ್ಯೂಸಿಕ್ ಇಷ್ಟ ಆಯ್ತು. ಆಮೇಲೆ ಆಕ್ಟಿಂಗ್ ಇಷ್ಟ ಆಯ್ತು. ಆಮೇಲೆ ಸ್ಟೋರಿ ನೈಸ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಮೂವಿ ಅಂತಾನೆ ಅನಿಸ್ತದೆ ಇಲ್ಲ. ಆಲ್ರೆಡಿ ಒಂದು 2-3 ಮೂವಿ ಮಾಡಿರೋಂಗ್ ಅನಿಸ್ತದೆ. ಆಕ್ಟಿಂಗ್ ಅಂತೂ ಸೂಪರ್ ಇದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಕ್ಕತ್ತಾಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಸೂಪರ್ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇಟ್ ವಾಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಅಂದ್ರೆ ಇಮೋಷನಲ್ ಇತ್ತು, ಫನ್ನಿನೂ ಇತ್ತು. ಸೊ ಇಟ್ ವಾಸ್ ಅ ವೆರಿ ಅಮೇಜಿಂಗ್ ಮೂವಿ. ಡಿಫರೆಂಟ್ ಆಗಿದೆ. ಡೈರೆಕ್ಷನ್ ವಾಸ್ ಅ ವೆರಿ ಯೂನಿಕ್ ಸ್ಟೋರಿ ಇತ್ತು. ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು. ಮತ್ತೆ ಆಕ್ಟರ್ಸ್ ಕೂಡ ಅಮೇಜಿಂಗ್ ಆಗಿ ಆಕ್ಟಿಂಗ್ ಮಾಡಿದ್ರು. ಅಂದ್ರೆ ಓಲ್ಡನ್ ವೇಸ್ ಅಲ್ಲೂ ಕೂಡ ಮಾಡರ್ನ್ ವೇಸ್ ಅಲ್ಲೂ ಕೂಡ ಅವ್ರು ಆಕ್ಟಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ಸ್ವಲ್ಪ ಇಮೋಷನಲ್ ಪಾರ್ಟ್ ಇತ್ತಲ್ವಾ, ಅದು ಹಳ್ಳಿ ಪಾರ್ಟ್, ಅದು ಸ್ವಲ್ಪ ಹಾರ್ಟ್ ಟಚಿಂಗ್ ಇದೆ. ಸೊ ಅದು ಚೆನ್ನಾಗಿದೆ. ಕುಟುಂಬಸ್ಥರು ಈಗಿನ ಯುವ ಜನರೇಷನ್ ಅರ್ಥಗರ್ಭಿತವಾಗೈತೆ. ಎಲ್ಲರಿಗೂ ಸಂಭಾಷಣೆ ಆಗಿರ್ಬೋದು, ಕರಾವಳಿಯಲ್ಲಿ ಸಂಗೀತ ಚಿತ್ರಣ ಆಗಿರ್ಬೋದು,
ಆ ಈಗಿನ ಕಾಲದಕ್ಕೆ ನಾವು ಹಿಂದಿನ ಗತ ಅಂದ್ರೆ ಹಿಂದಿನ ಜನ್ಮದ್ದು ಎಲ್ಲ ಈಗಿನ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತೇವೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು.